ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂನ 14ನೇ ವಾರ್ಷಿಕೋತ್ಸವ ಭವ್ಯವಾಗಿ ಆಚರಣೆ. ದಾಂಡೇಲಿ ನಗರದಲ್ಲಿ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ವತಿಯಿಂದ ಆಯೋಜಿಸಲಾದ 14ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಭವ್ಯವಾಗಿ ನೆರವೇರಿತು. ವಿವಿಧ ಕ್ಷೇತ್ರಗಳ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ರು. ಮುಖ್ಯ ಅತಿಥಿಗಳಾಗಿ ಜೋಸೆಫ್ ಹಾಗೂ ಇಸಾಕ್ ಅವರು ಮಾತನಾಡಿ, 14 ವರ್ಷಗಳ ಕಾಲ ಸಂಘಟನೆಯನ್ನ ಯಶಸ್ವಿಯಾಗಿ ನಡೆಸುವುದು ಸುಲಭದ ಮಾತಲ್ಲ. ದಾಂಡೇಲಿಯಲ್ಲಿ ಸದ್ದಿಲ್ಲದೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಫಾಸ್ಟರ್ ಕೃಷ್ಣಪಾಲ್ ಮತ್ತು ಫಾಸ್ಟರ್ ಜಾರ್ಜ್ ತಲಪಾಟಿ ಆಧ್ಯಾತ್ಮಿಕ ಸಂದೇಶ ನೀಡಿದರು. ಫ್ರಾನ್ಸಿಸ್ ಬರ್ಡ್ ಪ್ಯಾರಡೈಸ್ ಕೂಡಲಿ ಮಾಲೀಕರು ಹಾಗೂ ರಘುವೀರ್ ಗೌಡ ಆದಿಜಾಂಬವಂತ ಸಂಘಟನೆಯ ಅಧ್ಯಕ್ಷರಾದ ಚಂದ್ರಕಾಂತ್ ನಾಡಿಗೇರ್, ಪ್ರದೀಪ್ ಸೈಮನ್, ಮಧುಸೇಲಾ ಕೋಡೆಟ್ಟಿ ಮತ್ತು ಪ್ರಭಾಕರ್ ಶುಭಾಶಯ ಕೋರಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ದಾನಂ ಡೇವಿಡ್ ಮಂಚಾಲ ಅವರು ಭವ್ಯವಾಗಿ ನಿರ್ವಹಿಸಿದ್ರು. ಅಧ್ಯಕ್ಷತೆಯನ್ನು ರಂಗಸ್ವಾಮಿ ವಹಿಸಿಕೊಂಡಿದ್ದು, ಕೊನೆಯಲ್ಲಿ ಇಲಿಯಾಸ್ ಗಟಿ ವಂದನಾರ್ಪಣೆ ಸಲ್ಲಿಸಿದ್ರು. ಈ ಕಾರ್ಯಕ್ರಮವು ತೆಲುಗು ಸಮುದಾಯದ ಒಗ್ಗಟ್ಟಿಗೆ ಮತ್ತಷ್ಟು ಬಲ ನೀಡಿತು. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಒಂದು ಸಮಾಜಕ್ಕೆ ಕೊಡಲಿಲ್ಲ. ಪ್ರತಿ ಮಹಿಳೆಯರಿಗೆ 50% ನಮ್ಮ ಜನಸಂಖ್ಯೆಯಲ್ಲಿ 49% ಮಹಿಳೆಯರಿದ್ದಾರೆ. ಅವರೆಲ್ಲರ ಸಮಾಜ ಅವ್ರು ಕೊಟ್ಟಂಥ ಸಂವಿಧಾನ ಸಮಾನತೆ ಮತ್ತು ನಾವು ಇಲ್ಲೆಲ್ಲ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರಲ್ಲಿ ಕೂಡಿದ್ದೀವಿ. ಮುಂದೆ ನಾವು ಈ ಅಸೋಸಿಯೇಷನ್ಗೆ ನನ್ನಿಂದ ಏನು ಸಹಾಯ ಬೇಕೋ, ಸರ್ಕಾರದಿಂದ ಏನು ಸಹಾಯ ಬೇಕೋ ನಾನು ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ. ಮತ್ತು ತೆಲುಗು ಅಸೋಸಿಯೇಷನ್ಗೆ ಇಲ್ಲಿ ಒಂದು ಹಾಲ್ ಬೇಕು. ನಾನು ಈ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರ ಜೊತೆ ಮಾತಾಡ್ತೀನಿ. ಅದಕ್ಕೆ ಪ್ರೊಸೀಜರ್ ಇದ್ದಾವೆ. 14 ವರ್ಷ ಈ ಅಸೋಸಿಯೇಷನ್ ಆಗಿದೆ ಅಂದರೆ ಭಾಳಷ್ಟು ಯೋಜನೆಗಳು ಪಡ್ಕುವಂಥದ್ದು ಬಂದ್ಬಿಡ್ತದೆ. ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಈ ಅಸೋಸಿಯೇಷನ್ನ ಪದಾಧಿಕಾರಿಗಳೆಲ್ಲರಿಗೂ ನಾನು ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಈ ಭಾಗದ ಇಷ್ಟೊಂದು ಶಕ್ತಿಯುತವಾಗಿ ಒಂದು ಸಂಘಟನೆ ಕಟ್ಟಿದ್ದೀರಿ. ನೀವು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ರಿ. ಮಹಿಳೆಯರನ್ನು ನೀವು ಸದಸ್ಯರನ್ನಾಗಿ ಮಾಡಿಕೊಡ್ರಿ. ಅವರಿದ್ರೆ ಹೆಚ್ಚಿನ ಶಕ್ತಿ. ಇಲ್ಲಿ ಕುಂತಾರಲ್ಲ, ಕಿತ್ತೂರು ಚೆನ್ನಮ್ಮನೇ ಒಣಗೋಗೋನೆ, ಯಾರು ಕಡಿಮೆ ಇಲ್ಲ. ಹೀಗಾಗಿ ಅವರು ನೀವು ಸದಸ್ಯರನ್ನಾಗಿ ಮಾಡಿಕೊಡ್ರಿ ಅಂತ ನಾವು ಒಂದು 2 ಮಾತನ್ನು ಮುಗಿಸ್ತೀವಿ. అదేవిధంగా బిజ్జం బాలసుందర వారు కూడా ముందుకు రావాలని కోరుచున్నాను. Come forward. Srinivas Patel. I request Reverend George Tapati sir, the President of Dandeli Pastors Association, to speak few words. ನಮ್ಮ ಸಭೆಯ ವೇದಿಕೆ ಮೇಲೆ ಕೂತಿದ್ದಾರೆ. ಅವರು ನನಗೆ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಈ ಆಹಾರವನ್ನು ಮತ್ತು ಅವರು ತಲೆ ಹಾಕದೆ ಇಲ್ಲಿ ಬಂದರೆ ತೆಲುಗು ಸಮಾಜಂ ಮೊದಲೇ ಯಾರಿಗೆ ಇದು ಗೊತ್ತಿಲ್ಲ. ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಎಂಬುದಂಥದ್ದು ಭಾಳ ಮಂದಿಗೆ ಗೊತ್ತಿಲ್ಲ. ಆದರೆ ಕೆಲವು ವರ್ಷಗಳ ಹಿಂದೆಯಿಂದ ಇದರಲ್ಲಿರುವಂಥ ಪದಾಧಿಕಾರಿಗಳು ದೇವರ ಪ್ರೇರಣೆಯಿಂದ ಈ ಒಂದು ಟ್ರಸ್ಟನ್ನು ನಡೆಸಿಕೊಂಡು ಬಂದ್ದಾರೆ. ಇವತ್ತು ನಾವು 14ನೇ ವಾರ್ಷಿಕೋತ್ಸವದಲ್ಲಿ ನಾವು ಬಂದಿವಿ. ನಿಜವಾಗಿ ಇದರಲ್ಲಿರುವಂಥ ಹಿರಿಯರು ಮೊದಲಿಂದನೂ ಭಾಳ ಒಳ್ಳೆಯದಾಗಿ ಕೆಲಸ ಮಾಡ್ತಾ ಇದ್ದರು. ಆದರೆ ಸುಮಾರು 3-4 ವರ್ಷಗಳಿಂದ ಚುರುಕಾಗಿ ಕೆಲಸ ಮಾಡುತ್ತಾ ಅನೇಕ ವಿಧವಾಗಿರುವಂಥ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದನ್ನು ನಾವು ಅವರು ಈ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಕ್ಕಾಗಿ ನಾವು ಅವರಿಗೆ ತುಂಬ ವಂದನೆಗಳು, ತುಂಬ ಆರ್ಥಿಕವಾಗಿರುವಂಥ ಶುಭಾಶಯಗಳನ್ನು ನಮ್ಮ ದಾಂಡೇಲಿ ಪಾಸ್ಟರ್ ಫೆಲೋಶಿಪ್ ಟ್ರಸ್ಟ್ ಮುಖಾಂತರವಾಗಿ
ನಾವು ತಿಳಿಯಪಡಿಸ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿಯಲ್ಲಿ ಸಾಮಾಜಿಕ ಸೇವೆ ಮಾಡುವಂಥದ್ದು ಎಲ್ಲರಿಗೂ ಇರುವುದಿಲ್ಲ, ಆ ಕಲಕಲಿದ್ದವರೇ ಮಾಡುತ್ತಾರೆ. ಆದರೆ ಸಾಮಾಜಿಕ ಸೇವೆ ಎಂಬುದಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು ನಮ್ಮ ಗ್ರಂಥದಲ್ಲಿ ಸಹ ಬರೆಯಲ್ಪಟ್ಟಿದೆ. ಮತ್ತೇನು ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನದಲ್ಲಿ, ಮನುಷ್ಯರು ನಿಮ್ಮ ಸತ್ಕ್ರಿಯೆಗಳನ್ನು ನೋಡಿ ದೇವರನ್ನು ಮಯಪಡಿಸಲಿಕ್ಕೆ ನಿಮ್ಮ ಬೆಳಕು ಅವರು ಬಂದು ಪ್ರಕಾಶಿಸಲಿ. ಇದೊಂದು ಒಳ್ಳೆಯ ವಾಕ್ಯ. ಮನುಷ್ಯರು ನಿಮ್ಮ ಸತ್ಕ್ರಿಯೆಗಳನ್ನು ನೋಡಿ ದೇವರನ್ನು ಮಯಪಡಿಸ್ತಾರೆ. ಇಲ್ಲಿ ಕೂತಿದ್ದವ ಗಣ್ಯರು ಮತ್ತು ಟ್ರಸ್ಟ್ನಲ್ಲಿರುವಂಥ ಪದಾಧಿಕಾರಿಗಳು ಈ ಒಂದು ಸಾಮಾಜಿಕವಾಗಿರುವಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ದೇವರು ಒಂದು ಒಳ್ಳೆಯ ಹೃದಯಾಭಿಲಾಷೆಯನ್ನು ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಾಮಾಜಿಕ ಸೇವೆ ಎಂಬುದಂಥದ್ದು ನಿಜವಾಗಿ ಇವರು ಸುಮಾರು 3-4 ವರ್ಷ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಕ್ಸಸ್ ಆಗಲಿಕ್ಕೆ ಮಾಲಕರು ಬರ್ಡ್ ಪ್ಯಾರಡೈಸ್ ಕೊಡ್ಲಿ ದಾಂಡೇಲಿ, ಅದಕ್ಕೆ ಮಾಲಕರಾಗಿರುವಂತಹ ನೈಜಿಮ್ ಫ್ರಾನ್ಸಿಸ್ ಅಯ್ಯನವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದನ್ನು ಸಕ್ಸಸ್ ಮಾಡಿದ್ದಾರೆ ಮತ್ತು ಎಲ್ಲರಿಗೆ ಒಳ್ಳೆಯ ಭೋಜನವನ್ನು ಹುಬ್ಳಿಯಿಂದ ಕರೆಸಿ ನಮಗೆ ಈ ದಿನ ಕೊಟ್ಟಿದ್ದಾರೆ. ಅದಕ್ಕಾಗಿ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜ ಪರವಾಗಿ ತಮಗೆ ವಂದನೆಗಳು ಹಾಗೂ ಧನ್ಯವಾದ ಸಲ್ಲಿಸುತ್ತೇವೆ. ಗಿರೀಶ್ ಶಿರೋಡಿ ಅವರು ಸಹ ಅವರು ಈ ಕಾರ್ಯಕ್ರಮ ಬಂದು ಈ ಶೋಭೆಯನ್ನು ಕೊಟ್ಟಿದ್ದಾರೆ. ಮತ್ತು ರಘುವೀರ್ ಗೌಡ ಅವರು ಸಹ ಮತ್ತು ಚಂದ್ರು ಸಹ ಈ ಕಾರ್ಯಕ್ರಮ ಬಂದಿದ್ದಾರೆ. ಅದಕ್ಕಾಗಿ ಅವರಿಗೂ ನಾವು ನಮ್ಮ ಒಂದು ತೆಲುಗು ಸಮಾಜ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸುತ್ತೇವೆ. ಶ್ರೀ ಪ್ರದೀಪ್ ದಾಂಡೇಲಿಯಲ್ಲಿ ದಾಂಡೇಲಿ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಬಹಳ ಸುಂದರವಾದಂತಹ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಅವರು ಅನೇಕ ವಿಷಯಗಳನ್ನು ನಮ್ಮ ಕ್ರೈಸ್ತರಿಗೆ ಮಾಡಬೇಕೆಂಬ ಅನೇಕ ವಿಷಯಗಳನ್ನು ತಮ್ಮ ಹೃದಯದಲ್ಲಿ ಮತ್ತು ಅನೇಕ ಜನರಿಗೆ ತಿಳಿಸಿದ್ದಾರೆ. ಅವೆಲ್ಲವನ್ನು ಸಕ್ಸಸ್ ಆಗುವುದಕ್ಕಾಗಿ ಅವರ ಟ್ರಸ್ಟ್ ಪರವಾಗಿ ನಾವು ಸಹ ಈ ವೆಲ್ಕಮ್ ಮಾಡಿರುವಾಗ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ 14ನೇ ವರ್ಷದ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದಕ್ಕಾಗಿ ಕರ್ನಾಟಕ ದಾಂಡೇಲಿ ಅಸೋಸಿಯೇಷನ್ ಸಮಾಜಂ ಅಸೋಸಿಯೇಷನ್ದಿಂದ ಅವರ ಒಂದು ಟ್ರಸ್ಟ್ಗೆ ಅವರಿಗೂ ನಮ್ಮ ಸಮಾಜದಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹಾಗೂ ವಂದನೆಗಳನ್ನು ಸಲ್ಲಿಸುತ್ತೇವೆ. ಶ್ರೀ ಮ್ಯಾಥ್ಯೂಸ್ ಕೊಂಡೆಟ್ಟಿ ಅವರು ಸಹ ದಾಂಡೇಲಿ ಬ್ರದರ್ ಅಂಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸೆಕ್ರೆಟರಿ ಆಗಿ ಅವರು ಅನೇಕ ವಿಷಯಗಳನ್ನು ಮತ್ತು ಪ್ರತಿ ವರ್ಷ ಸಹ ಸಮಾಜ ಸೇವೆಯಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಅವರ ಎಲ್ಲ ಆಸೆಗಳು ನೆರವೇರುವುದಕ್ಕಾಗಿ ಮತ್ತು ಅವರನ್ನು ಸಹ ನಾವು ವೆಲ್ಕಮ್ ಮಾಡಿರುವಾಗ ಅವರು ತಮ್ಮ ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡುವುದಕ್ಕಾಗಿ ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ಸಮಾಜ ಪರವಾಗಿ ವಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಮತ್ತು ಪ್ರತ್ಯೇಕವಾಗಿ ಈ ದಿನ ಬಂದಿರುವಂತಹ ಎಲ್ಲ ರಿಪೋರ್ಟರ್ಸ್ರಿಗೂ ಹಾಗೂ ದಾಂಡೇಲಿಯ ಎಲ್ಲ ಸೇವಕರು ಯಾವುದೇ ಕೆಲಸಗಳಿದ್ದರೂ ಸಹ ಎಷ್ಟೇ ಕೆಲಸಗಳಿದ್ದರೂ ತಮ್ಮ ಸೇವೆಯನ್ನು ಈ ಒಂದು ಸಮಾಜಕ್ಕೆ ಸ್ವಲ್ಪ ಸಮಯ ಕೊಡುವುದಕ್ಕೆ ಅವರು ಹಿಂಜಿರುವುದಿಲ್ಲ. ಅದಕ್ಕಾಗಿ ಜೀವನವರು, ಏಜ್ಗಲಯನವರು ಮತ್ತು ಅನೇಕ ಸೇವಕರಿದ್ದಾರೆ ಮತ್ತು ಸಮಾಜ ಸೇವಕರಿದ್ದಾರೆ. ಅವರಿಗೂ ಸಹ ಈ ನಮ್ಮ ದಾಂಡೇಲಿ ತೆಲುಗು ಸಮಾಜ ಅಸೋಸಿಯೇಷನ್ದಿಂದ ಅವರೆಲ್ಲರಿಗೂ ನಾವು ವಂದನೆಗಳು ಸಲ್ಲಿಸ್ತಾ ಧನ್ಯವಾದ ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮ ಬಂದಿರುವಂತಹ ಎಲ್ಲ ಸಭಿಕರಿಗೂ, ಹಿರಿಯರಿಗೂ, ವಿಶ್ವಾಸಿಗಳಿಗೂ ಮತ್ತು ಎಲ್ಲರಿಗೂ ಸಹ ಎಲ್ಲ ಸಭೆಯಲ್ಲಿರುವಂತಹ ಸಂಘಟನೆಗಳಿಗೂ ಮತ್ತು ಈ ಒಂದು ಫಲಭಾಗಿಸಬೇಕು. ಕರ್ತನ ಸನ್ನಿಧಾನದಲ್ಲಿ ನಾವಿದ್ದೇವೆ. ನಮ್ಮ ಪರಲೋಕದ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ಕರ್ತನೇ, ನಮ್ಮ ಮಕ್ಕಳು 14ನೇ ವಾರ್ಷಿಕೋತ್ಸವ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜ ಎಂಬಂಥ ಹೆಸರಿನಲ್ಲಿ ಈ ಒಂದು 14 ವರ್ಷದ ಕಾಲವು ನಡೆಸಿಕೊಡಲಿಕ್ಕೆ ನಿನ್ನ ಮಕ್ಕಳಿಗೆ ಸಹಾಯವನ್ನು, ಆತ್ಮಿಕವಾಗಿರುವಂಥ ಆರ್ಥಿಕವಾಗಿರುವಂಥ ಬಲವನ್ನು ನೀವು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳು. ನಿನ್ನ ವಾಕ್ಯದಲ್ಲಿ ಬರೆಯಪಟ್ಟಿದೆ, ನಾನಿಲ್ಲದಿದ್ದರೆ ನೀವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಹೇಳಿದಿರಿ ಸ್ವಾಮಿ. ಕರ್ತನೆ, ಸಮಯದಲ್ಲಿ ಈ ಒಂದು ತೆಲುಗು ಸಮಾಜ ಎಂಬುದಂಥ ಒಂದು ಟ್ರಸ್ಟನ್ನು ಅಸೋಸಿಯೇಷನ್ ಮಾಡಿಕೊಂಡು ಈ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಾ ಇದ್ದದಕ್ಕಾಗಿ ನಿನ್ನ ಕೃಪೆಯಿಂದ ನನ್ನ ಮಕ್ಕಳನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರಗಳು ಸಲ್ಲಿಸ್ತಾ ಇದ್ದೀವಿ. ಬರುಣಾಗಿರುವಂಥ ದಿವಸಗಳಲ್ಲಿ ನಿನ್ನ ಮಕ್ಕಳು ಇನ್ನೂ ಹೆಚ್ಚಿಗೆ
ಅನೇಕ ಮಂದಿಗೆ ಕರ್ತನೆ ಸಮಾಜ ಸೇವೆಯನ್ನು ಮಾಡುತ್ತಾ ನಿನ್ನನ್ನು ಮಯಪಡಿಸಲಿಕ್ಕೆ ಇವರನ್ನು ಉಪಯೋಗಿಸಿಕೊ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಸಂಸ್ಥಾಪಕರನ್ನು, ಅಧ್ಯಕ್ಷರನ್ನು, ಕಾರ್ಯದರ್ಶಿಯನ್ನು, ಅದೇ ಪ್ರಕಾರವಾಗಿ ಪದಾಧಿಕಾರಿಗಳನ್ನು ಎಲ್ಲರನ್ನೂ ಆಶ್ರಯಿಸಬೇಕೆಂಬುದಾಗಿ ಈ ಕಾರ್ಯಕ್ರಮವನ್ನು ಒಳ್ಳೆಯದಾಗಿ ಮಾಡುವುದಕ್ಕಾಗಿ ಬಂದಿರುವಂಥ ಎಲ್ಲ ಗಣ್ಯ ಅತಿಥಿಗಳನ್ನು ನೀವು ಆಶೀರ್ವದಿಸು ಸ್ವಾಮಿ. ಇಲ್ಲಿ ಬಂದಿರುವಂಥ ನನ್ನ ಎಲ್ಲ ಮಕ್ಕಳನ್ನು ಆಶೀರ್ವದಿಸು. ಪ್ರತ್ಯೇಕವಾಗಿ ಕಾರ್ಯಕ್ರಮವು ಅದ್ಭುತಕರವಾಗಿ ನಡೆಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಇವರಿಗೆ ಸಹಾಯ ಮಾಡಿದರು ಅವರನ್ನು ಸಹ ಆಶೀರ್ವಿಸಬೇಕೆಂಬುದಾಗಿ ಕರ್ತನ ರಕ್ಷಕನಾಗಿರುವಂಥ ಯೇಸುವಿನ ಹೆಸರಿನಲ್ಲಿ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ, ನಮ್ಮ ತಂದೆ. ಆಮೆನ್. ಚಿತ್ರಣ ಆಶೀರ್ವಾದಗಳನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತು ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಇಲ್ಲಿರುವಂಥ ನಮ್ಮೆಲ್ಲರಿಗೆ ಸದಾಕಾಲ ನಮ್ಮ ಸಂಗಡ ಇರಲಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್.